ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿ ಆರಂಭವಾದ ಕೆಂಪೇಗೌಡ ಲೇಔಟ್ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಬಿಡಿಎ ನಿರ್ಮಿಸ್ತಾ ಇರೋ ಈ ಲೇಔಟ್ಗೆ 108 ವಿಘ್ನಗಳು ರೈತರನ್ನ ಒಪ್ಪಿಸಿದ್ದಾಗಿದೆ. ಈಗ ರೆವೆನ್ಯೂ ನಿವೇಶನದಾರರ ಸ್ಥಳಾಂತರಕ್ಕೆ ಬಿಡಿಎ ಚಿಂತಿಸಿದೆ. ಇದಕ್ಕೆ ರೆವೆನ್ಯೂ ನಿವೇಶನದಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಜನಸಾಮಾನ್ಯರಿಗೆ 95,000 ಸೈಟ್ ವಿತರಿಸಲು ಬಿಡಿಎಯಿಂದ ನಿರ್ಮಾಣವಾಗಿದ್ದೇ ಕೆಂಪೇಗೌಡ ಬಡಾವಣೆ. ಆದರೆ ಆರಂಭದಿಂದಲೂ ಇದಕ್ಕೆ ವಿಘ್ನಗಳೇ ಕಾಡ್ತಿವೆ. ಬಡಾವಣೆ ನಿರ್ಮಾಣಕ್ಕಾಗಿ ಕೃಷಿ ಭೂಮಿಗೆ ಕೈ ಹಾಕಿದ್ದ ಬಿಡಿಎ ರೈತರೊಂದಿಗೆ ರಂಪ ಮಾಡಿಕೊಂಡಿತ್ತು. ಬಳಿಕ ಎಕರೆಗೆ 80 ಲಕ್ಷದಿಂದ 1 ಕೋಟಿ ಜತೆಗೊಂದು ನಿವೇಶನ ಕೊಡೋದಾಗಿ ಹೇಳಿದ್ದ ಬಿಡಿಎ ಆಫರ್ಗೆ ರೈತರು ಒಪ್ಪಿಕೊಂಡಿದ್ದರು. ಬಿಡಿಎ ಅಧಿಕಾರಿಗಳು ಮತ್ತು ನಮ್ಮ ಹೋರಾಟ ಸಮಿತಿ ಮುಖಂಡರ ಜೊತೆ ಒಂದು ತೀರ್ಮಾನ ಆಯಿತು. ಭೂಮಿಯನ್ನು ಕಳ್ಕೊಳ್ತಾ ಇರುವಂಥ ರೈತರಿಗೆ 80 ಲಕ್ಷ ರೂಪಾಯಿ ಒಂದು ಎಕರೆಗೆ ಪರಿಹಾರ ಕೊಡೋದಕ್ಕೆ ಬಿಡಿಎ ಒಪ್ಪಿತ್ತು. ಅದರ ಜೊತೆಗೆ ಒಂದು ಸೈಟನ್ನು ಕೊಡೋದು ಅನ್ನುವಂಥದ್ದೇನಿದೆ ಅದನ್ನು ಕೊಡಲಿಕ್ಕೂ ಸಹ ಒಪ್ಪಿದ್ದಾರೆ. ನಾವು ಬೇಡ ಅಂತಂದರೆ ಅಭಿವೃದ್ಧಿಪಡಿಸಿದಂತಹ ಜಮೀನಲ್ಲಿ 40% ಭೂಮಿಯನ್ನು ರೈತರಿಗೆ ಬಿಟ್ಕೊಡ್ಲಿಕ್ಕೆ ಇವತ್ತು ಗೌರ್ಮೆಂಟ್ ಆರ್ಡರ್ ಆಗಿದೆ. ರೈತರನ್ನ ಒಪ್ಪಿಸಿದ್ದಂತೂ ಆಯಿತು. ಆದರೆ ಈಗ ಬಡಾವಣೆಯ ವ್ಯಾಪ್ತಿಯಲ್ಲಿರೋ ರೆವಿನ್ಯೂ ನಿವೇಶನದಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಈಗಾಗಲೇ ಮನೆ ಕಟ್ಟಿಕೊಂಡು ಕೆಲವರು ತಮ್ಮದೇ ಆದ ಸಣ್ಣ ಉದ್ಯಮ ನಡೆಸಿಕೊಂಡು ಹೋಗ್ತಿದ್ದಾರೆ. ಆದರೆ ಬಡಾವಣೆಗಾಗಿ ಇವರನ್ನ ಸ್ಥಳಾಂತರಿಸಲು ಬಿಡಿಎ ಮುಂದಾಗಿದೆ. ಈಗ ರೆವಿನ್ಯೂ ನಿವೇಶನದಾರರು ಸಂಕಷ್ಟದಲ್ಲಿದ್ದಾರೆ. ರೆವಿನ್ಯೂ ಬಡಾವಣೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ವಾಸವಾಗಿರ್ತಕ್ಕಂಥ ನಿವಾಸಿಗಳಿಗೆ ದಯಮಾಡಿ ಅವರ ಮನೆಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಅದಕ್ಕಾಗತಕ್ಕಂಥ ಅಲ್ಪ ಪ್ರಮಾಣದ ಬೆಟರ್ಮೆಂಟ್ ಚಾರ್ಜ್ ಕಟ್ಟೋಕ್ಕೆ ರೆವಿನ್ಯೂ ಬಡಾವಣೆ ನಿವಾಸಿಗಳು ಸಿದ್ಧರಿದ್ದಾರೆ. ಸಾವಿರಾರು ವರ್ಷದಿಂದ ನಡ್ಕೊಂಬಂದಿರೋ ತೋಟಗಳವು ಅದನ್ನು ಇವತ್ತು ಅಕ್ವಿಯೇಷನ್ ಮಾಡಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. 270 ಎಕರೆ ನರ್ಸರಿ ಬಿಟ್ಟಿದ್ದೀವಿ ಅಂತ ಸ್ಟೇಟ್ಮೆಂಟು ಗೌರ್ಮೆಂಟ್ ರೆಕಾರ್ಡಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಒಂದು ನರ್ಸರಿನೂ ಬಿಟ್ಟಿಲ್ಲ. ವಾಸ್ತವವಾಗಿ ನಮಗೆ ಬಿಟ್ಕೊಡಿ, ನಮಗೆ ಪರಿಹಾರ ಬೇಡ. ಈಗ ನೋಡಿ ಹಸಿರು ಉಳಿಸ್ತಾನೆ ಇನ್ನೇನು ಲೇಔಟ್ ಮಾಡ್ತಾ ಇದ್ದಾರೆ ಇವರು. ಒಟ್ಟು 14 ಹಳ್ಳಿಗಳ ರೈತರು ಈ ಬಡಾವಣೆಗೆ ಭೂಮಿ ನೀಡಿದ್ದಾರೆ. ಎಲ್ಲವೂ ಬಿಡಿಎ ಎಣಿಕೆಯಂತೆ ನಡೆದಿದ್ರೆ ಕೆಂಪೇಗೌಡ ಬಡಾವಣೆಯಲ್ಲಿ ಈಗಾಗಲೇ ನಿವೇಶನ ಹಂಚಿಕೆಯಾಗಿ ಅರ್ಧದಷ್ಟು ಅಭಿವೃದ್ಧಿ ಕಾಮಗಾರಿ ಮುಗಿಬೇಕಿತ್ತು. ಆದರೆ ಒಂದರ ಹಿಂದೊಂದು ಎದುರಾಗ್ತಿರೋ ಕಂಟಕ ಬಿಡಿಎಗೆ ತಲೆನೋವಾಗಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.